ರಾಮ ಮಂದಿರದಲ್ಲಿ ಕರುನಾಡ ರಾಮ ವಿರಾಜಮಾನ ಧನಸ್ಸು ಹಾಗೆ ಬಾಣದೊಂದಿಗೆ ರಾಮನ ಪ್ರತಿಷ್ಠಾಪನೆ ಇದೆ. ಪ್ರತಿಷ್ಠಾಪನೆಗೂ ಮುನ್ನ ತೆಗೆದಿರುವಂತ ಫೋಟೋ ಇದು. ಆ ಫೋಟೋವನ್ನು ಕೂಡ ನೀವು ನೋಡ್ತಾ ಇರಬಹುದು. ಎಲ್ಲೆಲ್ಲೂ ಕೂಡ ಶ್ರೀರಾಮ, ಜೈ ಶ್ರೀರಾಮ. ಇನ್ನೊಂದು ಕಡೆ ಅಮಿತ್ ಶಾ ಅವರು ಕೂಡ ದೇವಸ್ಥಾನವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟಿದ್ರು, ಎಲ್ಲ ದೇವಸ್ಥಾನಗಳನ್ನು ಕೂಡ ಸ್ವಚ್ಛಗೊಳಿಸಿ. ಯಾಕಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಮೊದಲ ಆದ್ಯತೆನೇ ಇದೆ, ಸ್ವಚ್ಛವಾಗಿ ಇಟ್ಕೋಬೇಕು. ನಮ್ಮ ಪರಿಸರ ಇರ್ಬೋದು, ದೇವಸ್ಥಾನ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಎಲ್ಲವನ್ನು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ನಾಸಿಕ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನವನ್ನ ಶುಚಿಗೊಳಿಸ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿಂದನೇ 11 ದಿವಸ ವ್ರತವನ್ನು ಕೂಡ ಕೈಗೊಂಡಿರುವಂಥದ್ದು. ಹಾಗೆ ಅಮಿತ್ ಶಾ ಅವರು ಕೂಡ ಇಲ್ಲಿ ದೇವಸ್ಥಾನವನ್ನ ಶುಚಿಗೊಳಿಸ್ತಾ ಇರುವಂಥ ದೃಶ್ಯ ಇದು. ಒಂದು ಕಡೆಯಲ್ಲಿ ನೋಡ್ತಾ ಇರಬಹುದು, ಜನವರಿ 22ಕ್ಕೆ ರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು, ಪ್ರಾಣ ಪ್ರತಿಷ್ಠಾಪನೆ. ಈ ಸಂದರ್ಭದಲ್ಲಿ ಅನೇಕ ಗಣ್ಯಾತಿ ಗಣ್ಯರು ಭಾಗಿ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ರಾಮ ಭಕ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಮಿತ್ ಶಾ ಅವರು ಕೂಡ ದೇವಸ್ಥಾನವನ್ನ, ಮಂದಿರವನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಸ್ವಚ್ಛತೆಯನ್ನ ಮಾಡ್ತಾ ಇರುವಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಇದು ಅಮಿತ್ ಶಾ ಅವರು ದೇವಸ್ಥಾನವನ್ನ ಸ್ವಚ್ಛತೆ ಮಾಡ್ತಾ ಇರುವಂಥದ್ದು. ಅಮಿತ್ ಶಾ ಅವರಿಂದ ದೇವಸ್ಥಾನದ ಸ್ವಚ್ಛತೆ ಇದು. ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ನಾಸಿಕ್ನಲ್ಲಿ ದೇವಸ್ಥಾನವನ್ನ ಸ್ವಚ್ಛಗೊಳಿಸಿ ಅಲ್ಲಿಂದನೇ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿಂದನೇ ವ್ರತವನ್ನ ಆರಂಭವನ್ನ ಮಾಡಿದ್ದಾರೆ. ನಾಸಿಕ್ನ ಹಿಸ್ಟ್ರಿ, ಹಾಗೆ ಅಲ್ಲಿ ಯಾಕೆ ಈ ವ್ರತವನ್ನ ಆರಂಭ ಮಾಡಿದ್ರು, ಪ್ರತಿಯೊಂದನ್ನ ಇಂಚಿಂಚು ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ವರದಿಯನ್ನು ಪ್ರಸಾರ ಮಾಡಿತು. ಸ್ವಚ್ಛತೆ, ಎಲ್ಲ ಕಡೆ ಸ್ವಚ್ಛ ಆಗಬೇಕು ದೇವಸ್ಥಾನ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ ಬಿಜೆಪಿ ಮುಖಂಡರಿರ್ಬೋದು, ಹಾಗೆ ರಾಮ ಭಕ್ತರಿರ್ಬೋದು, ಕಾರ್ಯಕರ್ತರಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಎಲ್ಲರೂ ಕೂಡ ಒಂದೊಂದು ದೇವಸ್ಥಾನವನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ, ದೇವಸ್ಥಾನವನ್ನು ಕೂಡ ಸ್ವಚ್ಛ ಮಾಡ್ತಾ ಇರುವಂಥ ಕಾರ್ಯ ಕೂಡ ನಾವು ತೋರಿಸ್ತಾ ಇದ್ವಿ. ಹಾಗೆ ಈಗ ಅಮಿತ್ ಶಾ ಇಂದಲೂ ಕೂಡ ಈ ಕಾರ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ದೇವಸ್ಥಾನವನ್ನ ಸ್ವಚ್ಛ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಗೃಹ ಸಚಿವರು, ಭಾರತದ ಗೃಹ ಸಚಿವರು, ದೇಶದ ಗೃಹ ಸಚಿವರು ಇವರು ಅಮಿತ್ ಶಾ ಅವರು, ಬಿಜೆಪಿ ಹಿರಿಯ ಮುಖಂಡ. ಹಾಗೆ ಅಮಿತ್ ಶಾ